ಸ್ವಾಮಿ, ಇಂದೇಕೋ ನಿಮ್ಮ ಮನಸ್ಸು ಚಿಂತಾಗ್ರಾಂತವಾಗಿದೆಯಲ್ಲ? ಹೌದು ದೇವಿ, ನನ್ನ ಮನಸ್ಸು ಖಿನ್ನತೆಗೊಳಗಾಗಿ ಏನೋ ಆತಂಕದ ಭಾವ ಕಾಡುತ್ತಿದೆ. ನಾರಾಯಣ ನಾರಾಯಣ. ಜಗದ್ರಕ್ಷಕರಾದ ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ಶುಭಮಸ್ತು. ಏನು ನಾರದ, ಇಂದು ನಿನ್ನ ಆಗಮನದ ವೈಖರಿಯೇ ವಿಚಿತ್ರವಾಗಿದೆಯಲ್ಲ? ನಾರದ ಬಂದ ಮೇಲೆ ಏನಾದರೂ ವಿಶೇಷ ಸುದ್ದಿ ಇದ್ದೇ ಇರುತ್ತದೆ ಅಲ್ಲವೇ ನಾರದ? ತ್ರಿಕಾಲಜ್ಞಾನಿಯಾದ ನಿನಗೆ ತಿಳಿಯದ ವಿಷಯವಾದರೂ ಏನಿದೆ ತಾಯಿ? ನಮಗೆ ತಿಳಿದ ವಿಷಯವೇ ಆದರೂ ನಿನ್ನಿಂದಲೇ ತಿಳಿಯಬೇಕೆಂಬುದು ನಮ್ಮ ಅಭಿಲಾಷೆ ಅಲ್ಲವೇ ಸ್ವಾಮಿ? ಸರಿಯಾಗಿ ಹೇಳಿದೆ ದೇವಿ. ನಾರದ, ಏನೆಂದು ಹೇಳಲಿ ಪ್ರಭು? ಭೂಲೋಕದಲ್ಲಿ ಅಂಧಕಾಸುರನೆಂಬ ಅಸುರನು ಬ್ರಹ್ಮದೇವನಿಂದ ವರ ಪಡೆದು ನನಗೆ ಯಾರೂ ಸರಿಸಾಟಿ ಇಲ್ಲವೆಂದು ಅಹಂಕಾರದಿಂದ ಮೆರೆಯುತ್ತಿದ್ದಾನೆ. ತಪೋವನದಲ್ಲಿ ಋಷಿಮುನಿಗಳ ಯಾಗ ಯಜ್ಞಾದಿಗಳಿಗೆ ಭಂಗ ತರುತ್ತಿದ್ದಾನೆ. ಅವನ ಉಪಟಳವನ್ನು ತಾಳಲಾರದೆ ಜನರೆಲ್ಲ ಸಾವಿಗೆ ಹೆದರಿ ಕಂಗಾಲಾಗಿದ್ದಾರೆ. ಭೂಲೋಕದಲ್ಲಿ ಅವನ ಅಟ್ಟಹಾಸವು ಎಲ್ಲೇ ಮೀರುತ್ತಿದೆ. ಅಷ್ಟೇ ಅಲ್ಲ, ಈ ತ್ರಿಲೋಕದಲ್ಲಿ ನನ್ನನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಮದೋನ್ಮತ್ತನಾಗಿ ಬೆರೆಯುತ್ತಿದ್ದಾನೆ ಪ್ರಭು. ಅವನನ್ನು ಸಂಹರಿಸಲು ನಿನ್ನಿಂದ ಮಾತ್ರ ಸಾಧ್ಯ ಪರಮೇಶ್ವರ. ಅವನ ಅಹಂಕಾರವನ್ನು ಅಂತ್ಯಗೊಳಿಸಿ ಜಗತ್ತನ್ನು ರಕ್ಷಿಸು ಪ್ರಭು. ಅಸುರರ ದುಷ್ಟಶಕ್ತಿ ಹೆಚ್ಚಾದಾಗ ಅವರ ಅಂತ್ಯಕ್ಕಾಗಿ ದೇವತೆಗಳು ಅವತರಿಸಬರಬೇಕಾಗುತ್ತದೆ. ಅಂಧಕಾಸುರನ ಅಂತ್ಯ ನನ್ನಿಂದಲೇ ಆಗಬೇಕೆಂದು ವಿಧಿಬರಹವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಪಿತಾಮಹ ಬ್ರಹ್ಮದೇವನು ನೀಡಿದ ವರ? ಅದಕ್ಕೂ ಪರಿಹಾರವಿದೆ ನಾರದ. ಹಾಗಾದರೆ ಅಂಧಕಾಸುರನ ಸಂಹಾರಕ್ಕೆ ತಾವೇ ತೆರಳಬೇಕೇನು? ಹೌದು, ಮುಂದಿನದು ನಿನಗೇ ತಿಳಿದಿದೆ. ಅರ್ಥವಾಯಿತು ಸ್ವಾಮಿ. ನಾರದ, ನೀನು ಬಂದ ಕೆಲಸ ಮುಗಿಯಿತಲ್ಲವೇ? ಇನ್ನೂ ಮುಗಿದಿಲ್ಲ ತಾಯಿ, ಈಗ ಪ್ರಾರಂಭವಾಗಿದೆ. ನಾರಾಯಣ ನಾರಾಯಣ ನಾರಾಯಣ. ಇಡೀ ಜಗತ್ತಿಗೆ ನಾನೇ ಒಡೆಯ. ಬ್ರಹ್ಮಾದಿ ವಿಷ್ಣು ಮಹೇಶ್ವರರು ನನ್ನ ಪಾದ ಪೂಜೆ ಮಾಡಿ ನನ್ನ ಪಾದದ ನೀರನ್ನ ಕುಡಿಯಬೇಕು. ಸೂರ್ಯ ಚಂದ್ರಾದಿ ಅಷ್ಟ ದಿಕ್ಪಾಲಕರೇ, ಋಷಿ ಮುನಿಗಳೇ, ಮಹರ್ಷಿಗಳೇ, ಕಿನ್ನರ ಕಿಪ್ಪುರುಷಾದಿಯರೇ, ಇಂದ್ರಾದಿ ವಾಯು ವರುಣ ಅಗ್ನಿ ದೇವತೆಗಳೇ, ಬ್ರಹ್ಮ ವಿಷ್ಣು ಮಹೇಶ್ವರರೇ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವಿಯರೇ, ಜಗದ ಸೃಷ್ಟಿ ಸ್ಥಿತಿ ಲಯ ಕರ್ತಗಳಿಗೆ ನೀವೇ ಕಾರಣರಿರಬಹುದು. ಮೂರು ಲೋಕಗಳು ನಿಮ್ಮಿಂದಲೇ ನಡೆಯುತ್ತಿರಬಹುದು. ಆದರೆ ನಿಮ್ಮೆಲ್ಲರಿಗೂ ಸವಾಲೆನ್ನುವಂತೆ ನನ್ನದೇ ಆದಂತಹ ಒಂದು ಲೋಕವನ್ನು ಸೃಷ್ಟಿ ಮಾಡಿ ಅದರ ಅಧಿಪತಿ ನಾನೇ ಆಗುತ್ತೇನೆ. ಹೋಮಾದಿ ಯಜ್ಞಗಳಿಂದ ಬರುವ ಹವಿಸ್ಸನ್ನು ಸ್ವೀಕರಿಸಿ ನಾನೇ ಸರ್ವೇಶ್ವರನಾಗುತ್ತೇನೆ. ನಿಮ್ಮೆಲ್ಲರನ್ನೂ ನನ್ನ ಕಾಲಡಿಯಲ್ಲಿ ಮೆಟ್ಟಿ ಮೆರೆಯುತ್ತೇನೆ. ನಾನೇ ಬ್ರಹ್ಮ. ನಾನು ಅಮರ, ನಾನೇ ಸರ್ವೇಶ್ವರ. ನನ್ನನ್ನು ಸೋಲಿಸುವವರು ಯಾರು ಇಲ್ಲ. ಮುಚ್ಚುಬಾಯಿ ಮದಾಂಧ. ಬೂದಿ ಬಳಕ ಶಿವ. ಸ್ಮಶಾನದಲ್ಲಿ ಭೂತ ಪ್ರೇತಗಳ ನಡುವೆ ಕುಳಿತು ತಪಸ್ಸು ಮಾಡುವುದನ್ನು ಬಿಟ್ಟು ಇಲ್ಲಿಗೆ ಬಂದೆ. ಓ, ಶಿವನಾದ ನೀನು
ಶವವಾಗಿ ಪಶಾನದಲ್ಲಿ ಹೆಣಗಳ ಜೊತೆ ಮಲಗಬೇಕೆಂಬ ಆಸೆ ಏನೋ. ಬಡಪಾಯಿ, ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತಿದೆ. ನನಗೆ ನಮಸ್ಕರಿಸಿ ನನ್ನ ದಾರಿಗೆ ಅಡ್ಡ ಬಾರದೆ ಸರಿದು ನಿಲ್ಲು. ಸರಿಯೋ? ನಿಲ್ಲು. ಬೂದಿ ಬಳಕ, ಸುಮ್ಮನೆ ದಾರಿ ಬಿಡು. ವೃದ್ಧ ನನ್ನನ್ನು ಸಿಟ್ಟಿಗೆ ಬಿಸಿ ನನ್ನಿಂದ ಸಾಯಬೇಡ. ಏಯ್ ದುರಹಂಕಾರಿ, ಸಾವು ನಿನ್ನ ನೆತ್ತಿಯ ಮೇಲೆ ಸವಾರಿ ಮಾಡುತ್ತಿದೆ. ಆದರೂ ಇಷ್ಟೊಂದು ಸೊಕ್ಕಿನ ಮಾತೆ. ನಿನ್ನನ್ನು ಸಂಹರಿಸಲೆಂದೇ ಬಂದಿರುವೆ ನಾನು. ಸಂಹಾರ? ನನ್ನ ಸಂಹಾರ? ನನ್ನ ಸಂಹಾರ ನಿನ್ನಿಂದಲೇ ಅಲ್ಲ, ಬ್ರಹ್ಮಾದಿ ವಿಷ್ಣು ದೇವತೆಗಳಿಂದಲೂ ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಸಾಕು, ನಿಲ್ಲಿಸುವ ನಿನ್ನ ಒಣ ಪ್ರತಿಷ್ಠೆಯನ್ನು. ನಾನೇ ಎಂದು ಅಹಂಕಾರದಿಂದ ಮೆರೆದವರು ಯಾರೂ ಉಳಿದಿಲ್ಲ. ಅಂಧಕಾಸುರನ ಅಂತ್ಯ ಈ ಪರಶಿವನಿಂದಲೇ ಎಂದು ವಿಧಿ ನಿಯಮ ಇರುವಾಗ ಅದರಿಂದ ತಪ್ಪಿಸಿಕೊಳ್ಳಲು ನಿನ್ನಿಂದ ಸಾಧ್ಯವಿಲ್ಲ. ವಿಧಿ ವಿಧಾತನೇ ನನಗೆ ಸಾವಿಲ್ಲವೆಂದು ವರ ನೀಡಿರುವಾಗ ಬೂದಿ ಬಡಕನಾದ ನಿನ್ನಿಂದ ನನಗೆ ಸಾವೆ. ಸಾವು ಬರುವುದು ನನಗಲ್ಲ, ನಿನಗೆ. ಜೀವ ಭಿಕ್ಷೆ ನೀಡುತ್ತಿದ್ದೇನೆ. ಎಲ್ಲಾದರೂ ಹೋಗಿ ಬದುಕಿಕೋ ಬಡಪಾಯಿಯೇ. ಈ ಮೃತ್ಯುಂಜಯನಿಗೆ ಮೃತ್ಯುವಿನ ಭಯವೇ? ಏಯ್, ಮೃತ್ಯುವಿನ ಎದುರು ನಿಂತು ಮೃತ್ಯುವಿನ ಮಾತನಾಡುತ್ತಿರುವ ನಿನ್ನ ಮೃತ್ಯು ನನ್ನಿಂದಲೇ ಆಗಲಿ, ನಾನೇ ಎನ್ನುವ ನಿನ್ನ ಅಹಂಕಾರದ ಸಮಾಪ್ತಿ ಈ ಮೃತ್ಯುಂಜಯನಿಂದಲೇ ಆಗಲಿ. ರಕ್ಕಸನು ಸೊಕ್ಕಿನಲ್ಲಿ ಮೆರೆದಿರಲು ಇಳೆಯಲಿ.
ಹನಿ ಹನಿಯ ನೆತ್ತರಲಿ ಜನಿಸಿದರು ರಕ್ಕಸರು. ಏನೊಂದು ತೋಚದೆ ಬಸವಳಿದ ರುದ್ರನು. ಬಳಿಕ ನಿನ್ನ ಅಸ್ತ್ರಗಳೆಲ್ಲ ಮುಗಿದವು. ಅಂಧಕಾಸುರನು ತಾದರ್ಪದಿ ಕುಣಿದನು. ರಕ್ಕಸನು ಸೊಕ್ಕಿನಲ್ಲಿ ಮೆರೆದಿರಲು ಇಳೆಯಲಿ, ಸಮರಕ್ಕೆ ನಿಂತನು ಮಹಾರುದ್ರ ಎದುರಲಿ. ಅಮ್ಮ, ಜಗದಾಂಬ, ಜಗದ್ರಕ್ಷಕಿ, ಮಹಾಮಾತೆ, ಎಲ್ಲರಿವೆ ಬಾ ತಾಯಿ. ಹಾ, ಪಾಹಿ ಮಾಂ ಜಗದಾಂಬ, ಪಾಹಿ ಮಾಂ. ಜಗನ್ಮಾತ, ಭೂಲೋಕದಲ್ಲಿ ಅಂಧಕಾಸುರ ಹಾಗೂ ಪರಮೇಶ್ವರನ ನಡುವೆ ಘೋರವಾದ ಯುದ್ಧವೇ ನಡೆಯುತ್ತಿದೆ ತಾಯಿ. ಬ್ರಹ್ಮದೇವನು ನೀಡಿರುವ ವರದಿಂದಾಗಿ ಅಂಧಕಾಸುರನ ದೇಹದಿಂದ ನೆಲಕ್ಕೆ ಬಿದ್ದ ರಕ್ತದಿಂದ ಸಾವಿರಾರು ಜನ ಅಂಧಕಾಸುರರು ಜನಿಸುತ್ತಿದ್ದಾರೆ. ಇದರಿಂದಾಗಿ ಅಂಧಕಾಸುರನನ್ನು ಸಂಹರಿಸಲು ಪರಶಿವನಿಂದ ಸಾಧ್ಯವಾಗುತ್ತಿಲ್ಲ. ಅವನ ಸಂಹಾರವಾಗದಿದ್ದರೆ ಮಾನವರಿಗೂ ಹಾಗೂ ದೇವತೆಗಳಿಗೂ ಉಳಿಗಾಲವಿರುವುದಿಲ್ಲ. ಹೌದು ಜಗನ್ಮಾತೆ, ಹೇಗಾದರೂ ಮಾಡಿ ಅವನ ಸಂಹಾರ ಆಗಲೇಬೇಕು. ಪ್ರಳಯಾಗ್ನಿ ರುದ್ರನಾಗಿರುವ ಪಿತಾಶ್ರೀಯವರಿಂದಲೇ ಆ ರಾಕ್ಷಸನ ಸಂಹಾರ ಆಗಲಿಲ್ಲ ಎಂದ ಮೇಲೆ ಆತನನ್ನು ಸಂಹರಿಸುವವರು ಯಾರು? ಅಂಧಕಾಸುರನ ರಕ್ತವು ನೆಲಕ್ಕೆ ಬೀಳದಂತೆ ತಡೆದು ಅವನ ಸಂಹಾರಕ್ಕೆ ಶಿವನಿಗೆ ಸಹಾಯ ಮಾಡುವ ಶಕ್ತಿ ಎಂದರೆ ಅದು ನೀನೇ ಜಗದಾಂಬೆ. ಹೌದು ಜಗನ್ಮಾತ, ಚಾಮುಂಡಿಯಾಗಿ ಮಹಿಷಾಸುರನನ್ನೇ ಮರ್ದಿಸಿದೆ. ಮಹಾಕಾಳಿಯಾಗಿ ರಕ್ಕಸರನ್ನೆಲ್ಲ ಸಂಹಾರ ಮಾಡಿದೆ. ಈಗಲೂ ನೀನೇ ಆ ರಕ್ಕಸನನ್ನು ಸಂಹಾರ ಮಾಡಲು ಶಕ್ತಿಯಾಗಿ ನಿಲ್ಲುತ್ತಾಯಿ. ಹೌದು ಮಾತೋಶ್ರೀ, ನಾರದ ಮುನಿಗಳು ಹೇಳುತ್ತಿರುವುದು ಸೂಕ್ತವಾಗಿ ಇದೆ. ಪಿತಾಶ್ರೀಯವರ ಜೊತೆಗೂಡಿ ನೀವು ನಿಂತರೆ ರಾಕ್ಷಸನ ಸಂಹಾರ ಶತಸಿದ್ಧ. ಹೌದು ಜಗನ್ಮಾತೆ. ನನ್ನ ಶಕ್ತಿಯ ಜೊತೆ ನಿಮ್ಮೆಲ್ಲರ ಶಕ್ತಿಯು ಸೇರಿದರೆ ಸಪ್ತ ಮಾತೃಕೆಯರ ಅವತಾರವಾಗುತ್ತದೆ. ನಂತರ ರಕ್ಕಸನನ್ನು ಸಂಹರಿಸಲು ನನ್ನ ಸ್ವಾಮಿಗೆ ಸಾಧ್ಯವಾಗುತ್ತದೆ. ಬ್ರಹ್ಮ, ವಿಷ್ಣು, ಇಂದ್ರ, ಷಣ್ಮುಖ, ನಿಮ್ಮ ಶಕ್ತಿಗಳು ಸ್ತ್ರೀ ರೂಪದಲ್ಲಿ ಹೊರಹೊಮ್ಮಲಿ. ಮೊದಲು ನನ್ನಿಂದಲೇ ಆರಂಭವಾಗಲಿ.
ನಮಃ. ನೀವೀಗಲೇ ಭೂಲೋಕಕ್ಕೆ ತೆರಳಿ ಅಂಧಕಾಸುರನನ್ನು ಸಂಹರಿಸಲು ಪರಮೇಶ್ವರನಿಗೆ ಸಹಾಯ ಮಾಡಿ. ಹೆಂಗಸರು ಬೂದಿ ಬಳಕ, ನಾನು ಪರಾಕ್ರಮಿ, ನಾನು ಮಹಾಶೂರ, ನಾನು ಮಹಾರುದ್ರ ಎಂದೆಲ್ಲ ಹೇಳಿ ಜಂಬ ಕೊಚ್ಚಿಕೊಂಡು ನನ್ನೆದುರು ಸೋತು ಹೋಗಿ ಹೋಗಿ ಈ ಹೆಂಗಸರನ್ನೆಲ್ಲ ಕರೆದುಕೊಂಡು ಬಂದಿರುವೆಯಲ್ಲ. ಛೀ! ನಾಚಿಕೆ ಕೇಳು, ನಾಚಿಕೆ ಕೇಳು. ನೋಡಲು ಬಹಳ ಸುಂದರವಾಗಿದ್ದೀರಿ. ಹೋಗಿ ಹೋಗಿ ಈ ಬೂದಿ ಬಳಕನಿಗೆ ಸಹಾಯ ಮಾಡಲು ಬಂದಿರುವಿರಲ್ಲ. ಓ ಸುಂದರಿಯರೇ, ಸುಮ್ಮನೆ ನನ್ನ ಜೊತೆ ಬಂದು ಬಿಡಿ. ನಿಮ್ಮೆಲ್ಲರನ್ನೂ ನನ್ನ ಪಟ್ಟದರಸಿಯರನ್ನಾಗಿ ಮಾಡಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಸುತ್ತೇನೆ. ಎಲ್ಲೋ ಕಾಮಾಂಧ, ಮೃತ್ಯು ಸ್ವರೂಪರಾದ ಈ ಸಪ್ತ ಮಾತೃಕೆಯರ ಎದುರು ನಿಂತು ಸಲ್ಲದ ಮಾತುಗಳನ್ನಾಡುತ್ತಿರುವೆಯಾ? ಜವರಾಯನ ಎದುರಿದ್ದರೂ ನಿನ್ನ ಜಂಬಕ್ಕೇನು ಕಡಿಮೆ ಇಲ್ಲ. ದೀಪ ಆರುವಾಗ ಹೆಚ್ಚು ಪ್ರಜ್ವಲಿಸುತ್ತದೆ, ಹಾಗೆ ನೀನು ಕೂಡ. ಸುಂದರಿಯರೆಂದು ಸುಮ್ಮನಿದ್ದರೆ ಈ ಸರ್ವೇಶ್ವರನ್ನೇ ಕೆಡಿಸುತ್ತಿದ್ದೀರಾ? ನಿಮ್ಮೆಲ್ಲರ ನಾಲಿಗೆಗೆ ನಾನು ಹೆದರಿಕೊಳ್ಳುವೆನೆ. ಈ ನಿಮ್ಮ ನಾಲಿಗೆಗಳನ್ನ ನನ್ನ ಕಾಲಿಂದ ಹೊಸಗೆ ಹಾಕುವೆನು. ನಿನ್ನ ದುರಹಂಕಾರ ಅಂತ್ಯವಾಗಲಿ. ಜಗದ್ರಕ್ಷಕನಾದ ಪರಮೇಶ್ವರನಿಗೆ ನಮೋ ನಮಃ. ಸಪ್ತಮಾತೃಕೆಯರೇ, ನಿಮ್ಮಿಂದಾಗಿ ಪರಮೇಶ್ವರನು ಅಂಧಕಾಸುರನನ್ನು ಸಂಹರಿಸಲು ಸಾಧ್ಯವಾಯಿತು. ನಿಮ್ಮ ಶಕ್ತಿ ಅಪಾರ, ನಿಮ್ಮ ಮಹಿಮೆ ಅಮೋಘ. ಲೋಕ ಕಲ್ಯಾಣಕ್ಕಾಗಿಯೇ ಜನಿಸಿರುವವರು ನೀವು. ನಿಮ್ಮಿಂದಾಗಿ ಭೂಲೋಕದ ಜನರಿಗೆ ಶಾಂತಿ, ಸುಖ, ನೆಮ್ಮದಿ ಸಿಗುವಂತಾಗಲಿ. ನಿಮ್ಮೆಲ್ಲರಿಗೂ ನಮೋ ನಮಃ. ಯುಗಗಳು ಕಳೆದು ಕಲಿಯುಗ ಆರಂಭವಾದ ಮೇಲೆ ಲೋಕ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ನೆಲೆಸಲು ಸೂಕ್ತವಾದ ಸ್ಥಳವನ್ನು ಹುಡುಕುತ್ತಾ ಸಪ್ತ ಮಾತೃಕೆಯರು ಆಕಾಶ ಮಾರ್ಗದಲ್ಲಿ ಹೊರಟರು.
ಉತ್ತರ ಭಾಗದಿಂದ ಹೊರಟ ಅವರುಗಳು ಅಲ್ಲಿ ಎಲ್ಲಿಯೂ ಅವರಿಗೆ ಸೂಕ್ತವಾದ ಸ್ಥಳವು ಕಾಣದಿದ್ದಾಗ ದಕ್ಷಿಣದ ಕಡೆಗೆ ಹೊರಟರು. ಸೂಕ್ತವಾದ ನೆಲೆಯನ್ನರಿಸಿ ಹೊರಟ ಅವರಿಗೆ ದಕ್ಷಿಣ ಭಾಗದ ಮಲೆನಾಡಿನ ಹೆಬ್ಬಾಗಿಲಿನಂತೆ ಇರುವ ಸುಂದರವಾದ ಸ್ಥಳವು ಕಾಣಿಸಿತು. ಸಹೋದರಿಯರೇ, ನಮ್ಮ ವಾಸಕ್ಕೆ ಯೋಗ್ಯವಾದ ಸ್ಥಳವಿದು. ಇಲ್ಲಿಯೇ ನೆಲೆಸೋಣ. ಹಾಗೇ ಆಗಲಿ. ನಾನು ಮಾತ್ರ ಬೇರೆ ಸ್ಥಳಕ್ಕೆ ಹೋಗಿ ನೆಲೆಸುತ್ತೇನೆ. ಇಂದ್ರಾಣಿ, ಕೌಮಾರಿ ಹಾಗೂ ವರಾಹಿ ದೇವಿಯರು ಪ್ರಶಸ್ತವಾದ ಒಂದು ದೊಡ್ಡ ಕಲ್ಯಾಣಿಯಲ್ಲಿ ನೆಲೆಸಿ ಜಲವಾಸಿಗಳಾದರು. ಮಹೇಶ್ವರಿ, ಬ್ರಾಹ್ಮಿ ಹಾಗೂ ವೈಷ್ಣವಿ ದೇವಿಯರು ಹುತ್ತದ ರೂಪದಲ್ಲಿ ನೆಲೆಸಿದರು. ಕಾಲಾನಂತರ ಮಹಾಮಂತ್ರಿಗಳೇ, ಪ್ರಭು, ಹೊಯ್ಸಳ ಚಕ್ರವರ್ತಿಗಳ ಅನುಮತಿಯನ್ನು ಪಡೆದು ನಮ್ಮ ಸಿಂಹಾಸನಪುರಿಯ ಗಡಿಯನ್ನು ವಿಸ್ತರಿಸಬೇಕೆಂದಿದ್ದೇವೆ. ಇದರಿಂದಾಗಿ ನಮ್ಮ ಆಡಳಿತದ ಪರಿಮಿತಿಯು ವಿಶಾಲಗೊಳ್ಳುತ್ತದೆ. ಅನೇಕ ಪಾಳ್ಯಗಾರರ ಕೋಟೆ ಕೊತ್ತಲುಗಳು ನಮ್ಮದಾಗುತ್ತವೆ. ಸಾಮಂತರೆಲ್ಲ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿ ಕಾಲಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ಸತ್ಯವಾದ ಮಾತು. ತಮ್ಮ ಆಲೋಚನೆ ಸಮರ್ಪಕವಾಗಿದೆ. ಸುತ್ತಮುತ್ತಲ ಪ್ರಾಂತ್ಯದ ಪಾಳ್ಯಗಾರರು ತಾವೇ ಸಾರ್ವಭೌಮರೆಂದು ಮೆರೆಯುತ್ತಿದ್ದಾರೆ. ನಮ್ಮ ಸೈನ್ಯ ಬಲದಿಂದ ಅವರ ಸೊಲ್ಲಡಗಿಸಿ ಆ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ನಮ್ಮ ವಿಜಯ ಪತಾಕೆಯನ್ನು ಹಾರಿಸಬೇಕು. ಅಂತಹ ತಮ್ಮ ಕಾರ್ಯವೈಖರಿಯ ವಿಜೃಂಭಣೆಯನ್ನು ನೋಡಬೇಕೆಂಬ ಬಯಕೆ ನಮ್ಮೆಲ್ಲರದ್ದೂ ಆಗಿದೆ ಮಹಾಪ್ರಭು. ಆ ಮಹತ್ವಾಕಾಂಕ್ಷೆಯಿಂದಲೇ ನಾವು ಚಕ್ರವರ್ತಿಗಳನ್ನು ಕಾಣಲು ಹೊರಟಿರುವುದು. ಆದಷ್ಟು ಬೇಗ ಕಾರ್ಯಮಗ್ನರಾಗಿ ಪ್ರಯಾಣಕ್ಕೆ ಸಿದ್ಧತೆಯಾಗಲಿ. ಅಪ್ಪಣೆ ಮಹಾಪ್ರಭು. ಪ್ರಭುಗಳೇ, ನಿಲ್ಲಿಸಿ, ನಿಲ್ಲಿ. ಏಕೆ ಅಮಾತ್ಯರೇ? ಮೊಲವೊಂದು ನಮ್ಮ ದಾರಿಗೆ ಅಡ್ಡ ಬಂದು ಊರಿನ ಕಡೆ ಹೋದದ್ದು ತಾವು ನೋಡಿದರಲ್ವೇ? ಹೌದು, ನೋಡಿದೆವು. ಅದಕ್ಕೇನೀಗ? ಅದು ಅಶುಭದ ಸೂಚನೆ. ನಾವು ಸಾಧಿಸಬೇಕೆಂದು ಹೊರಟಿರುವ ಕಾರ್ಯಕ್ಕೆ ಅಡಚಣೆಯಾಗಬಹುದು. ಹಾಗಾಗಿ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸಿ ಊರಿಗೆ ಹಿಂದಿರುಗುವುದು ಒಳ್ಳೆಯದು ಪ್ರಭು. ಛೆ, ಮೊಲ ಅಡ್ಡ ಬಂದಿದ್ದರಿಂದ ಅಪಶಕನವಾಯಿತೆ. ಹೊಯ್ಸಳ ಚಕ್ರವರ್ತಿಗಳ ಅಪ್ಪಣೆಯನ್ನು ಪಡೆದು ನಮ್ಮ ಗಡಿಯನ್ನು ವಿಸ್ತರಿಸಬೇಕೆಂದುಕೊಂಡಿದ್ದೆವು. ನಮ್ಮ ಪ್ರಯತ್ನವೆಲ್ಲ ನಿಷ್ಫಲವಾಯಿತು. ಚಿಂತಿಸಬೇಡಿ ಪ್ರಭುಗಳೇ. ಇದರ ಬಗ್ಗೆ ಅರಮನೆಯಲ್ಲಿ ಪಂಡಿತರನ್ನು ವಿಚಾರಿಸಿ ಮುಂದುವರಿಯೋಣ. ಸರಿ, ಹಾಗೆಯೇ ಮಾಡೋಣ. ನಡೀರಿ, ಹಿಂದಿರುಗೋಣ.
ಸ್ವಾಮಿ, ಕೇವಲ ಒಂದು ಮೊಲದಿಂದಾಗಿ ನಿಮ್ಮ ಪ್ರಯಾಣಕ್ಕೆ ಅಡ್ಡಿಯಾಯಿತೆಂಬ ಕಾರಣಕ್ಕೆ ನೀವು ಇಷ್ಟೊಂದು ಚಿಂತಿಸುವಿರಾ? ಶುಭ ಶಕುನ ನೋಡಿ ಮತ್ತೊಂದು ದಿನ ಪ್ರಯಾಣ ಬೆಳೆಸಿದರಾಯಿತು. ಇಲ್ಲ ದೇವಿ, ನಮ್ಮ ಮಹತ್ವಾಕಾಂಕ್ಷೆಯ ಪ್ರಯಾಣಕ್ಕೆ ಅಪಶಕನವಾಯಿತೆಂದರೆ ಮುಂದೆ ಈ ನಾಡಿಗೇನೋ ದುರಂತ ಕಾದಿದೆ ಎಂದೇ ಅರ್ಥ. ಅದಕ್ಕೆ ಈ ನಾಡನ್ನೇ ತ್ಯಜಿಸಿ ಬೇರೆ ನಾಡಿಗೆ ಹೋಗಿ ನೆಲೆಸೋಣವೆಂದು ನಮಗನಿಸುತ್ತಿದೆ. ಹೌದು, ಅದೇ ಸರಿಯಾದ ನಿರ್ಧಾರ. ಸ್ವಾಮಿ, ಏನು ಹೇಳುತ್ತಿರುವಿರಿ ನೀವು? ಹೌದು ದೇವಿ, ಈ ನಾಡು ನಮ್ಮ ಆಡಳಿತಕ್ಕೆ ಯೋಗ್ಯವಲ್ಲ. ಮುಂದೆ ಒದಗಿ ಬರುವಂತಹ ಅನಾಹುತಗಳಿಂದ ತಪ್ಪಿಸಿಕೊಳ್ಳಲು ಈ ನಾಡನ್ನು ತ್ಯಜಿಸುವುದೇ ಸೂಕ್ತ. ಅದಕ್ಕಾಗಿಯೇ ಈ ನಿರ್ಧಾರ. ಕೃಷ್ಣಪ್ಪ ನಾಯಕ, ಕೃಷ್ಣಪ್ಪ ನಾಯಕ, ನಿನ್ನ ಪ್ರಯಾಣದ ವೇಳೆಯಲ್ಲಿ ಮೊಲವು ಅಡ್ಡ ಬಂದು ಅಪಶಕುನವಾಯಿತೆಂದು ಭಾವಿಸಿ ಈ ನಾಡನ್ನೇ ತ್ಯಜಿಸಿ ಹೋಗಬೇಕೆಂದು ನಿರ್ಧರಿಸಿರುವೆಯಾ? ಈ ನಿರ್ಧಾರವನ್ನು ಬಿಟ್ಟು ಆ ಮೊಲವು ಹೋದ ಮೊದಲ ಸ್ಥಳದಲ್ಲಿ ಒಂದು ಕೋಟೆಯನ್ನು ಕಟ್ಟಲು ಸಂಕಲ್ಪ ಮಾಡು. ಆ ಸ್ಥಳವು ನೀನು ಕೋಟೆಯನ್ನು ಕಟ್ಟಿ ಆಡಳಿತ ಮಾಡಲು ಪ್ರಶಸ್ತವಾಗಿದೆ. ಸೂರ್ಯೋದಯದ ನಂತರ ಉತ್ತರ ದಿಕ್ಕಿನೆಡೆಗೆ ಒಂದು ಗಾವುದ ದೂರ ಹೋದರೆ ಅಲ್ಲಿ ಪ್ರಶಸ್ತವಾದ ಸ್ಥಳದಲ್ಲಿ ಹುತ್ತ ಕಾಣುವುದು. ಸಪ್ತ ಮಾತೃಕೆಯರಲ್ಲಿ ಮೂವರಾದ ಮಹೇಶ್ವರಿ, ಬ್ರಾಹ್ಮಿ ಹಾಗೂ ವೈಷ್ಣವಿ ದೇವಿಯರಾದ ನಾವು ಗುಂಡುಶಿಲೆಯ ರೂಪದಲ್ಲಿ ಅಲ್ಲಿ ನೆಲೆಸಿದ್ದೇವೆ. ಉಳಿದವರು ಇಂದ್ರಾಣಿ, ಕೌಮಾರಿ ಹಾಗೂ ವರಾಹಿ ದೇವಿಯರು ಅದೇ ಸ್ಥಳದಲ್ಲಿ ಸ್ವಲ್ಪ ದೂರದ ಕಲ್ಯಾಣಿಯಲ್ಲಿ ಜಲವಾಸಿಯಾಗಿ ನೆಲೆಸಿದ್ದಾರೆ. ಚಾಮುಂಡೇಶ್ವರಿಯು ಒಂದು ಪ್ರಶಸ್ತವಾದ ಸ್ಥಳದಲ್ಲಿ ನೆಲೆಸಿದ್ದಾಳೆ. ಹುತ್ತದ ರೂಪದಲ್ಲಿರುವ ನಮಗೆ ಗುಡಿಯನ್ನು ಕಟ್ಟಿಸಿ ನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಮಾಡು. ನಿನಗೆ ಮಂಗಳವಾಗಲಿ. ಶುಭಮಸ್ತು. ನಿಲ್ಲಿಸು. ಪ್ರಭುಗಳೇ, ಅಲ್ಲಿ ನೋಡಿ. ಅಮಾತ್ಯರೇ, ಪ್ರಭು, ದೇವಿಯರು ಕನಸಿನಲ್ಲಿ ನುಡಿದದ್ದು ನಿಜವಾಗಿದೆಯಲ್ಲ ಮಹಾಪ್ರಭು? ತಾಯಿ ನಮೋ ನಮಃ. ಈ ಮಾತೆಯರಿಗಾಗಿ ಇದೇ ಸ್ಥಳದಲ್ಲಿ ಆಲಯವನ್ನು ನಿರ್ಮಾಣ ಮಾಡಬೇಕು. ಸುತ್ತಮುತ್ತಲ ಜಾಗವನ್ನು ಸ್ವಚ್ಛಗೊಳಿಸಬೇಕು. ಅಷ್ಟೇ ಅಲ್ಲ, ಮೊಲ ಕಂಡ ಸ್ಥಳದಿಂದ ಒಂದು ದೊಡ್ಡ ಕೋಟೆಯನ್ನು ನಿರ್ಮಾಣ ಮಾಡಬೇಕು. ಅಗತ್ಯವಾಗಿ ಪ್ರಭುಗಳೇ, ಆದಷ್ಟು ಬೇಗ ಎಲ್ಲವನ್ನೂ ಏರ್ಪಾಟು ಮಾಡುತ್ತೇನೆ. ಬಹಳ ಸಂತೋಷ. ನಡೆಯಿರಿ, ಹೋಗೋಣ.